ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಎಬಿವಿಪಿಯಿಂದ ಗೃಹ ಸಚಿವರ ಮನೆಗೆ ಮುತ್ತಿಗೆ ಪ್ರಯತ್ನ ಆಗಿದೆ. ಕಾರ್ಯಕರ್ತರನ್ನ ಕಳ್ಕೊಂಡಾಗ ಈ ಆಕ್ರೋಶ ಸಹಜವಾಗಿ ಇರುತ್ತೆ ಅಂತ ಮನೆಗೆ ಮುತ್ತಿಗೆ ಹಾಕಿದ ಬಗ್ಗೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ಏನೆಲ್ಲ ಆಗ್ರಹ ಇಟ್ಕೊಂಡು ಎಬಿವಿಪಿ ಅವರು ಬಂದಿದ್ರು ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಅಂದ್ರೆ ಪಿಎಫ್ಐ ಮತ್ತೆ ಎಸ್ಡಿಪಿಐ ನಿಷೇಧಿಸಬೇಕು ಅಂತ ಹೇಳಿ ಬಂದಿದ್ರು ಆಗ್ರಹ ಇಟ್ಕೊಂಡು. ನಮ್ಮಲ್ಲಿ ಬಾಡಿಗೆ ಕಾರ್ಯಕರ್ತರು ಇಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಆರಗ ಜ್ಞಾನೇಂದ್ರ. ಇದು ಸಿದ್ದರಾಮಯ್ಯ ಟಿಪ್ಪು ಜಯಂತಿ ಆರಂಭಿಸಿ ರಕ್ತಪಾತವನ್ನ ಮಾಡಿಸಿದ್ರು. ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ಆಗಿ ಯಾರ್ಯಾರನ್ನೋ ಬೆಳೆಸಿದ್ದಾರೆ. ಎಬಿವಿಪಿ ಮುತ್ತಿಗೆಗೆ ಕಾಂಗ್ರೆಸ್ ವಿರುದ್ಧನೂ ವಾಗ್ದಾಳಿ ಮಾಡಿದ್ದಾರೆ. ಪ್ರತಿಕ್ರಿಯೆ ಕೊಡುವಂತ ಟೈಮ್ನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ. ಮಂಗಳೂರು ಇದೀಗ ಸಹಜ ಸ್ಥಿತಿಗೆ ಬಂದಿದೆ. ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನು ನಾವು ಕೈಗೊಳ್ತೀವಿ. ಎನ್ಕೌಂಟರ್ಗಳು ಹಾಗೂ ಸಾವಿಗೆ ಇನ್ನೊಂದು ಸಾವೇ ಪರಿಹಾರ ಅಲ್ಲ. ಪ್ರಾಣ ತೆಗೆಯೋದು, ರಕ್ತ ಹರಿಸೋದು ಅದು ಹುಡುಗಾಟದ ಮಾತಲ್ಲ. ಇವೆಲ್ಲವೂ ನಿಲ್ಲಬೇಕು ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಇವತ್ತು ನನ್ನ ಮನೆ ಹತ್ರ ಬಂದು ಒಂದು ಪ್ರತಿಭಟನೆ ಮಾಡಿದ್ದಾರೆ. ಅವ್ರದ್ದು ಏನಂದರೆ ನಿಲುವು ಈ PFI SFI ಇವೆಲ್ಲ ಈ ಮತೀಯ ಸಂಘಟನೆಗಳು ಯಾವುದಿದ್ದಾವೆ ನೀವು ಆದಷ್ಟು ಬೇಗ ಜರೂರಾಗಿ ಬ್ಯಾನ್ ಮಾಡಬೇಕು. ಇವ್ರ ಮೇಲೆ ಕ್ರಮ ಜರುಗಿಸದೇ ಇದ್ದರೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಪ್ರತಿಭಟನೆ ಮಾಡಿ ನಮ್ಮ ಕಣ್ಣು ತೆರೆಸುವಂಥ, ನಮ್ಮ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಅವನೊಬ್ಬನ ಕಳ್ಕೊಂಡಾಗ ಈ ಅವಘಡಗಳು ಬಂದಾಗ ತುಂಬ ಕಷ್ಟ ಆಗ್ತದೆ ಸಹಿಸೋದು. ಅವರಿಗೇನ್ರಿ, ನನಗೆ ಕಷ್ಟ ಆಯಿತು. ಒಂದೆರಡು ದಿವಸ ನಿದ್ದೆ ಮಾಡಲಿಲ್ಲ ನಾನು. ಯಾಕಂದ್ರೆ ನಾವೆಲ್ಲ ಅದೇ ಸಂಘಟನೆಯಲ್ಲಿ ಬೆಳೆದು ಬಂದಿರ್ತಕ್ಕಂಥ ಅತ್ಯಂತ ನೋವಾಗುತ್ತೆ. ಸಹಜ ಅದು. ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಒಂದೇ ದಿವಸದಲ್ಲಿ ಇದನ್ನೆಲ್ಲ ಬದಲಾವಣೆ ಮಾಡೋದು ಕಷ್ಟ ಆಗ್ತದೆ. ಇದೇ ಸಿದ್ದರಾಮಯ್ಯನವರ 5 ವರ್ಷದಲ್ಲಿ ಅವ್ರಿಗೆ ಕೇಳ್ತಾ ಇದ್ದಾರೆ, ನಮ್ಮ ರಾಜೀನಾಮೆ ಕೇಳ್ತಾರೆ, ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಾರೆ. ಇವ್ರಿಗೇನು ನೈತಿಕ ಹಕ್ಕಿದೆ ಹೇಳಿ? ನಮಗೆಲ್ಲ ನಾಲಾಯಕ ಅಂತ ಹೇಳ್ತಾರೆ, ಇನ್ನೇನೋ ಹೇಳ್ತಾರೆ. ಇವ್ರ ಸರ್ಟಿಫಿಕೇಟ್ ಬೇಕಾ ನಮಗೆ? ಕಳೆದ 5 ವರ್ಷದಲ್ಲಿ 2,000 ಕೇಸ್ಗಳನ್ನು, ಈ ಮತೀಯ ಸಂಘಟನೆ ಕೇಸ್ಗಳನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ಅಧಿಕಾರಕ್ಕೆ ಬಂದು ಮೊದಲನೇ ಕೆಲಸ ಮಾಡಿದ್ದೆ ಅವರು ಈ ಮತಾಂಧ ಶಕ್ತಿಗಳ ಮೇಲಿರುವಂಥ ಕೇಸ್ಗಳನ್ನು ವಿಡ್ರಾ ಮಾಡಿದ್ದು. ಟಿಪ್ಪು ಜಯಂತಿ ಮಾಡಿ ರಕ್ತಪಾತ ಹರಿಸಿದ್ದು ಇಡೀ ರಾಜ್ಯದಲ್ಲಿ. ಹಾಡಹಗಲು ಕೊಲೆಗಳಾಗಿದ್ದಾವೆ ಎಷ್ಟು. ಇವತ್ತು ಇವರು ಈ ಮತಾಂಧ ಶಕ್ತಿಗಳನ್ನು ಏನು ಬೆಳೆಸಿಟ್ಟಿದ್ದಾರೆ, ಕೇಸ್ ವಿಡ್ರಾ ಮಾಡ್ಕೊಂಡು ಅವ್ರು ಬೆಂತಟ್ಟಿ ಇವರ ವೋಟ್ ಬ್ಯಾಂಕಿನ ನಿರ್ಮಾಣ ಮಾಡಲಿಕ್ಕೋಸ್ಕರ ಇದನ್ನು ನಾವು ಇಡೀ ರಾಜ್ಯ, ಕರ್ನಾಟಕ ರಾಜ್ಯ ಅನುಭವಿಸ್ತಾ ಇದೆ. ಇಲ್ಲದ್ರೆ ಅತ್ಯಂತ ಶಾಂತಿಪ್ರಿಯವಾಗಿರ್ತಕ್ಕಂಥ ರಾಜ್ಯ ಇದು. ಇವರು ವೋಟ್ ಬ್ಯಾಂಕ್ ಬೆಳೆಸ್ಕೊಳ್ಲಿಕ್ಕಾಗಿ ಯಾರ್ಯಾರನ್ನು ಬೆಳೆಸಿಟ್ಟಿದ್ದಾರೆ. ಅದು ನೋವಾಗಿದೆ, ನಮ್ಮ ಕಾರ್ಯಕರ್ತರಿಗೂ ನೋವಾಗಿದೆ. ರಾಜ್ಯದಾದ್ಯಂತ ಸರಿಯಾಗ್ತದೆ. ಇನ್ನು ಬೆಂಗಳೂರಿನ ಜಯಮಹಲ್ನಲ್ಲಿನ ಆರಗ ಜ್ಞಾನೇಂದ್ರ ಅವರ ಸರ್ಕಾರಿ ನಿವಾಸಕ್ಕೆ ಎಬಿವಿಪಿ ಕಾರ್ಯಕರ್ತರು ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮನೆ ಸುತ್ತಮುತ್ತಲಿನ ಹೂಕುಂಡಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ಈ ವೇಳೆ ಪೊಲೀಸರಿಂದ ಲಘು ಲಾಠಿ ಚಾರ್ಜ್ ನಡೆದಿದೆ. ಇನ್ನು ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ನಿವಾಸಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕೆಲವು ಎಬಿವಿಪಿ ಕಾರ್ಯಕರ್ತರು ಏಕಾಏಕಿ ಗೃಹ ಸಚಿವರು ಮನೆ ಹತ್ರ ಬಂದು ಪ್ರತಿಭಟನೆ ಮಾಡೋಕ್ಕೆ ಮುಂದಾದಾಗ ಇಲ್ಲಿ ಸ್ಥಳದಲ್ಲಿ ನಮ್ಮ ಬಂದೋಬಸ್ತಲ್ಲಿದ್ದಂಥ CR ಹಾಗೂ ಸ್ಥಳೀಯ ಪೊಲೀಸ್ನವರು ಅವ್ರನ್ನ ಗೇಟ್ ಹತ್ರ ನಿಲ್ಲಿಸಿದ್ರು. ಆದರೂ ಕೂಡ ಇದನ್ನು ಲೆಕ್ಕಿಸದೆ ಗೇಟನ್ನು ಏಕಾಏಕಿ ಓಪನ್ ಮಾಡಿಕೊಂಡು ಮನೆ ಹೊರಡೆನೂ ಪ್ರವೇಶ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಇಲ್ಲೇ ಇದ್ದಂಥ ನಮ್ಮ ಪೊಲೀಸವರು ಅವ್ರನ್ನ ಅನಿವಾರ್ಯವಾಗಿ ಪ್ರಿವೆಂಟಿವ್ ಕಸ್ಟಡಿನ ನಾವು ತಗೊಂಡು ಈಗಾಗಲೇ ಸುಮಾರು 40 ಜನರನ್ನ ನಾವು ದಸ್ತಗಿರಿ ಮಾಡಿದ್ದೀವಿ. ಮತ್ತು ಇದ್ರ ಬಗ್ಗೆ ವಿವರವಾದಂಥ ವರದಿಯನ್ನು DCP ರವರು ನೀಡ್ತಾರೆ. ಇನ್ನು ಗೃಹ ಸಚಿವರ ಮನೆಗೆ ಎಬಿವಿಪಿ ಮುತ್ತಿಗೆ ವಿಚಾರವಾಗಿ ಪೊಲೀಸ್ ಕಮಿಷನರ್ ಸ್ಟೇಟ್ಮೆಂಟ್ ಏನು ಅಂದ್ರೆ, ಮುನ್ಸೂಚನೆ ಅರಿತು ಎಚ್ಚೆತ್ತುಕೊಳ್ಳೋದಕ್ಕಾಗಿಲ್ಲ, ಭದ್ರತಾ ವೈಫಲ್ಯ ಆಗಿದೆ. ಇದನ್ನು ಒಪ್ಪಿಕೊಂಡಿದ್ದಾರೆ ಪೊಲೀಸ್ ಕಮಿಷನರ್. ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಹೇಳಿಕೆ ಕೊಟ್ಟಿರೋದು, ಮುನ್ಸೂಚನೆ ಅರಿತು ಎಚ್ಚೆತ್ತುಕೊಳ್ಳೋಕ್ಕಾಗಿಲ್ಲ, ಭದ್ರತಾ ವೈಫಲ್ಯ ಆಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಪೊಲೀಸರಿಗೆ ಏನ್ ಮಾಹಿತಿ ಇತ್ತು ಅಂದ್ರೆ
ಇವತ್ತು ಪ್ರತಿಭಟನೆ ಆಗುತ್ತೆ, ಅದು ಮೌನ ಪ್ರತಿಭಟನೆ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಇದ್ದಿದ್ದು. ಆದ್ರೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರ್ಲಿಲ್ವಂತೆ. ನಮ್ಮ ಪೊಲೀಸರಿಗೆ ಮುನ್ಸೂಚನೆ ಅರಿವಿರಲಿಲ್ಲ. ಹೆಚ್ಚುವರಿ ಆಯುಕ್ತರು ಸ್ಥಳಕ್ಕೆ ಹೋಗಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಗೃಹ ಸಚಿವರಿಗೂ ಈ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. DCP ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಹೌದು, ವಿಷಯ ತಿಳಿದು ಬರ್ತದೆ. 10 ಗಂಟೆ ಸಮಯಕ್ಕೆ ABVP ಕೆಲವು ಕಾರ್ಯಕರ್ತರು ಗೃಹ ಸಚಿವರ ಮನೆ ಹತ್ತಿರ ಹೋಗಿ ಒಂದು ಮನವಿ ಪತ್ರ ಕೊಡಬೇಕು ಅಂತ ಇದ್ದಾರೆ, ಮತ್ತು ಮೌನವಾಗಿ ಪ್ರತಿಭಟನೆ ಮಾಡ್ತಾರಂತ ಮಾಹಿತಿ ಬಂದ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ನಮಗೆ ತಿಳಿಸಿರ್ತಾರೆ. ಈ ವಿಷಯದಲ್ಲಿ ಅಲ್ಲಿ ಬಂದೋಬಸ್ತಲ್ಲಿದ್ದಂತಹ ರೆಸಿಡೆನ್ಷಿಯಲ್ ಗಾರ್ಡ್ ಮತ್ತು CR ಪಾರ್ಟಿ ಅವರು ಬಂದವರು ಕೆಲವು ಹೊತ್ತು ಮೌನವಾಗಿ ಕೂತಿದ್ರಂತ ತಿಳಿದು ಬಂದಿದೆ. ಆದರೆ ಆನಂತರ ಮನೆ ಒಳಗೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದ್ದು. ಅವರು ಗೇಟ್ ಹಾಕಿ ಇದ್ದ ಸಿಬ್ಬಂದಿಗಳು ಅವ್ರನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಅವರು ಮನೆ ಒಳಗೆ ಗೇಟನ್ನು ಇದು ಮಾಡಿಕೊಂಡು ಬಲವಂತವಾಗಿ ಓಪನ್ ಮಾಡಿ ಒಳಗೆ ಹೋಗಿ ಮನೆ ಒಳಗೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದರು. ಇದರ ಒಳಗೆ ಎಲ್ಲ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಅವರೆಲ್ಲರನ್ನು ಹಿಡಿದುಕೊಂಡು ಈಗಾಗಲೇ ಡಿಟೈನ್ ಮಾಡಿ ಅವರ ವಿರುದ್ಧ ಕ್ರಮ ಜರುಗಿಸಲಿಕ್ಕೂ ಅವ್ರನ್ನು ಠಾಣೆಗೆ ಕರೆದುಕೊಂಡು ಹೋಗಲಾಯಿತು. ಹೌದು, ನೀವು ಹೇಳಿದಂಗೆ ಇವರು ಈ ರೀತಿ ನುಗ್ಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಆ ವಿಷಯದ ಬಗ್ಗೆ ನಮಗೂ ಮುನ್ಸೂಚನೆ ನಮ್ಮವರು ಕಲೆಕ್ಟ್ ಮಾಡಬೇಕಾಗಿತ್ತು. ಸೊ ಅದರ ಬಗ್ಗೆ ನಾವು ಇದನ್ನು ವೆರಿಫೈ ಮಾಡಿ ಖಂಡಿತ ವರದಿ ಕೊಟ್ಟಿದ್ದ ಕೂಡಲೇ ಯಾರ್ಯಾರ್ದು ನಿರ್ಲಕ್ಷ್ಯತೆ ಕಂಡು ಬರ್ತದೆ ಅವ್ರ ಬಗ್ಗೆ ಕ್ರಮ ಜರುಗಿಸ್ತೀವಿ. CR ವತಿಯಿಂದ ರಕ್ಷಣಾ ಗಾರ್ಡ್ ಇದ್ದಾಗ ಮನೆ ಒಳಗೆ ನುಗ್ಗಲಿಕ್ಕೆ ಹೋಗೋದು ಇದು ಆಕ್ಸೆಪ್ಟಬಲ್ ಅಲ್ಲ. ಇನ್ನು ಸಿಎಂ ಭೇಟಿ ಮಾಡಿದ್ದಾರೆ. ಡಿಜಿಪಿ ಪ್ರವೀಣ್ ಸೂದ್ ರೇಸ್ ಕೋರ್ಸ್ ನಿವಾಸದಲ್ಲಿ ಸಿಎಂ ಭೇಟಿ ಮಾಡಿದ್ದಾರೆ. ಕರಾವಳಿಯಲ್ಲಿನ ಹತ್ಯೆಗಳ ತನಿಖೆ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂಗೆ ಪ್ರವೀಣ್ ಸೂದ್ ಅವರು. ಇನ್ಫ್ಯಾಕ್ಟ್ ನಿನ್ನೆನೂ ಪ್ರವೀಣ್ ಸೂದ್ ಕರೆಸಿ ಮಾತನಾಡಿದ್ರು ಸಿಎಂ ಬಸವರಾಜ ಬೊಮ್ಮಾಯಿ. ಇವತ್ತು ಮತ್ತೆ ಭೇಟಿ ಮಾಡಿದ್ದಾರೆ ಪ್ರವೀಣ್ ಸೂದ್ ಅವರು. ಕರಾವಳಿಯಲ್ಲಿನ ಹತ್ಯೆಗಳ ಬಗ್ಗೆ ಏನ್ ತನಿಖೆ ನಡೀತಾ ಇದೆ, ಸೋಫಾರ್ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂದಿದೆ, ನೆಕ್ಸ್ಟ್ ಏನ್ ಕ್ರಮ ಕೈಗೊಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಆ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ದೊಡ್ಡ ಬೆಳವಣಿಗೆ ಆಗಿರೋದು ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕೋ ವಿಷಯವಾಗಿಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಿಎಂ ಬೊಮ್ಮಾಯಿಗೆ ಈ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಪ್ರವೀಣ್ ಸೂದ್. ಇನ್ನು ಹತ್ಯೆಗಳ ತನಿಖೆ ಬಗ್ಗೆ ಸಿಎಂಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಒಂದ್ ಕಡೆ ಇವತ್ತು ಗೃಹ ಸಚಿವರ ನಿವಾಸಕ್ಕೆ ABVP ಅವರು ಪ್ರತಿಭಟನೆ ಮಾಡಿ ಮುತ್ತಿಗೆ ಹಾಕೋಕ್ ಪ್ರಯತ್ನ ಪಟ್ಟಿದ್ದಾರೆ. ಅಂದ್ರೆ ABVP ಅವರು ಹೇಳ್ತಿರೋದು PFI SDPI ಅಂತ ಸಂಘಟನೆಗಳನ್ನ ನಿಷೇಧ ಮಾಡಬೇಕು, ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗ್ತಿರೋದಕ್ಕೆ, ಈ ತರ ಹತ್ಯೆಗಳು ಆಗ್ತಿರೋದಕ್ಕೆ ಅಂತಹ ಸಂಘಟನೆಗಳೇ ಕಾರಣ, ಯಾಕೆ ಬ್ಯಾನ್ ಮಾಡ್ತಿಲ್ಲ, ಇಮಿಡಿಯೇಟ್ ಆಗಿ ಬ್ಯಾನ್ ಮಾಡಿ, ನಿಷೇಧ ಮಾಡಿ ಅಂತ ಆಗ್ರಹ ಮಾಡಿ ಇವತ್ತು ಪ್ರತಿಭಟನೆಗೆ ಹೋಗಿದ್ದಾರೆ. ಆ ಪ್ರತಿಭಟನೆ ಈ ತರ ಕನ್ವರ್ಟ್ ಆಗಿದೆ. ಇನ್ನೊಂದು ಕಡೆ ಕರಾವಳಿಯಲ್ಲಿನ ಪರಿಸ್ಥಿತಿ ತನಿಖೆಯಲ್ಲಿ ಬಂದಿದೆ. ಇವತ್ತಿನ ಬೆಳವಣಿಗೆ ಬಗ್ಗೆ ಪ್ರವೀಣ್ ಸೂದ್ ಅವರು ಸಿಎಂಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ವಿರುದ್ಧದ ಆಕ್ಷೇಪಾರ್ಹ ಹೇಳಿಕೆಯನ್ನ ಖಂಡಿಸಿ ಸಂಸದ ತೇಜಸ್ವಿ ಸೂರ್ಯ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕೆಪಿಸಿಸಿ ವಕ್ತಾರ ಡಾಕ್ಟರ್ ಶಂಕರ ಗುಹಾ ದ್ವಾರಕನಾಥ್ ನೇತೃತ್ವದಲ್ಲಿ ಗಿರಿನಗರದ ಮನೆಗೆ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಳೆದ ಒಂದು ವಾರದಿಂದ ಕರಾವಳಿ ಧಗ ಧಗ ಅಂತಿದೆ. ಕೋಮು ದಳ್ಳೂರಿ ಶಮನಕ್ಕೆ ಶಾಂತಿ ಸಭೆ ಸ್ಟಾರ್ಟ್ ಆಗಿದೆ. ಮಂಗಳೂರಿನ ಡಿಸಿ ಕಚೇರಿಯಲ್ಲಿ ಸಭೆ ಈಗ ಆರಂಭ ಆಗಿದೆ. ಸರ್ವಧರ್ಮ ಪ್ರಮುಖರ ಜೊತೆಯಲ್ಲಿ ಡಿಸಿ ಶಾಂತಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸರ್ವಧರ್ಮ ಪ್ರಮುಖರ ಜೊತೆಯಲ್ಲಿ ಶಾಂತಿ ಸಭೆಯನ್ನ ಡಿಸಿ ಕೈಗೊಂಡಿದ್ದಾರೆ. ಹಿಂದೂ ಮುಸ್ಲಿಂ ಜೊತೆಗೆ ರಾಜಕೀಯ ನಾಯಕರಿಗೆ ಆಹ್ವಾನ ಕೊಟ್ಟಿದ್ರು. ಅದರಂತೆ ಸಭೆಯಲ್ಲಿ ಎಲ್ಲರೂ ಬಂದಿದ್ದಾರೆ. ಇನ್ನು ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದಾರೆ. 3 ಕೊಲೆಗಳ ಕಾರಣದಿಂದ
ದಕ್ಷಿಣ ಕನ್ನಡ ಜಿಲ್ಲೆ ಉದ್ವಿಗ್ನಗೊಂಡಿದೆ. ಈ ಸಂಬಂಧ ಸರ್ವಧರ್ಮ ಪ್ರಮುಖರ ಜೊತೆಯಲ್ಲಿ ಡಿಸಿ ಶಾಂತಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗ ಮೇನ್ ಆಗಿ ಇಲ್ಲಿ ಸರ್ವಧರ್ಮ ಪ್ರಮುಖರು ಬಂದಿದ್ದಾರಲ್ಲ, ಅವರಿಂದ ಅವರವರ ಸಮುದಾಯಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು, ಯಾರು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಬಾರ್ದು, ಪ್ರಚೋದನಕಾರಿ ಹೇಳಿಕೆಗಳು ಎಸ್ಪೆಷಲಿ ಇಂಥ ಟೈಮ್ನಲ್ಲಿ ಸ್ವಲ್ಪ ಪ್ರವೋಕ್ ಮಾಡಿದ್ರೂ ಸಾಕು, ಮತ್ತೆ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಆ ಗಲಾಟೆ ವಿಪರೀತ ಹಂತಕ್ಕೆ ಹೋಗಿ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು, ಕಾನೂನನ್ನ ಯಾರು ಕೈಗೆತ್ಕೊಳ್ಬಾರ್ದು ಅಂತ ಹೇಳಿ ಅವರವರ ಸಮುದಾಯಕ್ಕೆ ಆಯಾ ಧರ್ಮದ ಮುಖಂಡರು ಒಂದು ಮೆಸೇಜ್ ಪಾಸ್ ಮಾಡಬೇಕಲ್ಲ, ಅದಕ್ಕೋಸ್ಕರನೇ ಈ ಒಂದು ಶಾಂತಿ ಸಭೆಯನ್ನ ನಡೆಸ್ತಾ ಇರೋದು. ಇದರಲ್ಲಿ ರಾಜಕೀಯ ಮುಖಂಡರು ಇದ್ದಾರೆ, ಜೊತೆಗೆ ಸರ್ವಧರ್ಮದ ಮುಖಂಡರು ಇದ್ದಾರೆ, ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಈಗ ಕರಾವಳಿ ಉದ್ವಿಗ್ನಗೊಂಡಿದೆ. ಕಳೆದ 10 ದಿನಗಳ ಅಂತರದಲ್ಲಿ 3 ಹತ್ಯೆಗಳಾಗಿದೆ. ಯಾವ್ಯಾವ ಕಾರಣದಿಂದ ಆಗಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ಅಫ್ಕೋರ್ಸ್ ನಡೀತಾ ಇದೆ. ಆದ್ರೆ ಸದ್ಯಕ್ಕೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಲ್ಲ, ಸೊ ಹಾಗಾಗಿ ಈ ಒಂದು ಶಾಂತಿ ಸಭೆ ಅನಿವಾರ್ಯವಾಗಿತ್ತು. ಈಗ ಶಾಂತಿ ಸಭೆ ಸ್ಟಾರ್ಟ್ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಶಾಂತಿ ಸಭೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಸೇರಿ ಸುಮಾರು ಎಷ್ಟು ಜನ ಈ ಶಾಂತಿ ಸಭೆಯಲ್ಲಿ ಇದ್ದಾರೆ, ಒಳಗಡೆ ಏನಾಗ್ತಿದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಶರ್ಮಿತಾ, ಈಗಾಗಲೇ ಶಾಂತಿ ಸಭೆಗೆ ಸಾಕಷ್ಟು ಜನ ಈಗಾಗಲೇ ಬಂದಿರ್ತಕ್ಕಂಥ ಎಲ್ಲಾ ಧಾರ್ಮಿಕ ಮುಖಂಡರ ಹಿರಿಯ ಏನೋ ಒಂದು ಉನ್ನತ ಮಟ್ಟದಲ್ಲಿ ಇದ್ದಾರೆ, ಅವರೆಲ್ಲ ಅಧಿಕಾರಿಗಳು ಕೂಡ ಬಂದಿರ್ತಕ್ಕಂಥದ್ದು, ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿರ್ತಕ್ಕಂಥದ್ದು, ಧಾರ್ಮಿಕ ಮುಖಂಡರು ಕೂಡ ಬಂದಿರ್ತಕ್ಕಂಥದ್ದು. ಸಭೆಯಲ್ಲಿ ಈಗಾಗಲೇ ಮಹತ್ವದ ನಿರ್ಣಯನ ಕೂಡ ಕೈಗೊಳ್ತಾ ಇರ್ತಕ್ಕಂಥ ಏನಂತಂದ್ರೆ, ಸಭೆಯಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ಏನಂದ್ರೆ ನಮ್ಮನ್ನ ಕೇಳೋರಿಲ್ಲ. ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಸಾಕಷ್ಟು ಅಂದ್ರೆ ಯಾವ ರೀತಿಯಲ್ಲಿ ಇದ್ದಾರೆ ಆ ರೀತಿಯಲ್ಲಿ ಬಂದು ನಮ್ಮನ್ನ ಕೇಳ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಇತ್ತೀಚೆಗೆ ನಡೆದ 2-3 ಕೊಲೆಗಳು ಏನಿದೆ, ಆ ಕೊಲೆಗಳಲ್ಲಿ ಜಸ್ಟ್ ಸಿಎಂ ಹಾಗೂ ಏನೊಂದು ಗೃಹ ಸಚಿವರು ಇದ್ದಾರೆ, ಅವರೆಲ್ಲರೂ ಸಹ ಪ್ರವೀಣ್ ಮನೆಗೆ ಹೋಗಿದ್ದಾರೆ, ನಮ್ಮ ಮನೆಗೆ ಬರಲಿಲ್ಲ, ಅಂದ್ರೆ ಫಾಜಿಲಿನ ಮನೆಗೆ ಬರಲಿಲ್ಲ, ಈ ರೀತಿಯಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಾ ಕೊಲೆಗೂ ಕೂಡ ರಾಜಕೀಯ ವ್ಯಕ್ತಿಗಳನ್ನೇ ಕಾರಣ ಆಗ್ತಾ ಇದ್ದಾರೆ. ಜೊತೆಗೆ ನೀವು ಜನಪ್ರತಿನಿಧಿಗಳಾಗಿರ್ತಕ್ಕಂಥದ್ದು ಅಂದ್ರೆ ಅಧಿಕಾರಿಗಳಲ್ಲಿ ಇರ್ತಕ್ಕಂಥದ್ದು, ಡಿಸಿ ಆಗಿರ್ಬೋದು, ಪೊಲೀಸ್ ಅಧಿಕಾರಿ, ನೀವು ಅಟ್ಲೀಸ್ಟ್ ರಾಜಕೀಯ ವ್ಯಕ್ತಿಗಳಿಗೆ ಹೇಳಿ, ನಾವು ಅವರನ್ನು ಮನೆ ಹತ್ರ ಕೂಡ ಹೋಗಕ್ ಬಿಡ್ತಾ ಇಲ್ಲ, ಈ ರೀತಿಯಾಗಿ ಸಾಕಷ್ಟೊಂದು ಬೇಡಿಕೆಗಳನ್ನ ಇಡ್ತಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಒಂದು ಸ್ಟೇಟ್ಮೆಂಟ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಫೇಸ್ಬುಕ್ಗಳಲ್ಲಾಗಿರ್ಬೋದು, ಟ್ವಿಟರ್ಗಳಲ್ಲಿ ಬೇರೆ ಬೇರೆ ತಪ್ಪು ಮಾಹಿತಿ ಕಲ್ಪನೆಗಳನ್ನ ಕೊಡ್ತಾ ಇದ್ದಾರೆ. ಅದರಿಂದ ಕೂಡ ಕರಾವಳಿ ಭಾಗದ ಜನರಿಗೆ ಒಂದು ಉದ್ವಿಗ್ನ ವಾತಾವರಣ ಪರಿಸ್ಥಿತಿ ಉಂಟಾಗ್ತಾ ಇರ್ತಕ್ಕಂಥದ್ದು. ಎಲ್ಲ ಕಡೆ ಫೇಕ್ ಮೆಸೇಜ್ಗಳು ಹೋಗ್ತಾ ಇದೆ, ಅದರಿಂದ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಮಾಧ್ಯಮಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ಒಂದು ಡಿಸ್ಕಷನ್ ಗಳನ್ನ ಆಗ್ತಾ ಇದೆ. ಅದೆಲ್ಲವನ್ನು ಕೂಡ ನಿಲ್ಲಿಸಿ ಅನ್ನೋ ರೀತಿಯಲ್ಲಿ ಸಭೆಯಲ್ಲಿ ಕೆಲವು ಮುಖಂಡರುಗಳು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಗಳನ್ನ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಆ ಒಂದು ರೀತಿಗಳಲ್ಲಿ ಕೂಡ ರಾಜಕೀಯ ವ್ಯಕ್ತಿಗಳು ಪ್ರೇರೇಪಿಸ್ತಾ ಇದ್ದಾರೆ, ಯುವಕರಲ್ಲಿ ಪ್ರೇರೇಪಿಸ್ತಾ ಇದ್ದಾರೆ, ಮಾಧ್ಯಮಗಳನ್ನು ನೋಡಿಕೊಂಡು ಅಲ್ಲಿ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಇದು ಕೂಡ ಒಂದು ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಸಭೆಯಲ್ಲಿ ಮಾಹಿತಿಗಳನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಸದ್ಯಕ್ಕೆ ಈಗಾಗಲೇ ಸಾಕಷ್ಟು ಒಂದು ಮಾಹಿತಿಗಳನ್ನ ಪೊಲೀಸ್ ಅಧಿಕಾರಿಗಳು ಬರ್ಕೊಂಡಿರ್ತಾರೆ. ಅದನ್ನ ಅವರ ಹಿರಿಯ ಅಧಿಕಾರಿಗಳು ಆಗಿರ್ಬೋದು ಅಥವಾ ಸಿಎಂ ಹಾಗೂ ಗೃಹ ಸಚಿವರಿಗೆ ಮನವರಿಕೆ ಮಾಡ್ತೀವಿ ಅಂತ ಕೂಡ ಅವರು ಪೊಲೀಸರು ಕೂಡ ಆಶ್ವಾಸನೆ ಕೊಡ್ತಾ ಇರ್ತಕ್ಕಂಥದ್ದು. ಜೊತೆಗೆ 11:15 ಶುರು ಆಗ್ಬೇಕಾದಂತ ಸಭೆಯಲ್ಲಿ ಸಾಕಷ್ಟು ಏನೇನು ಮಾತಾಡ್ಬೇಕಂತ ಈಗಾಗಲೇ ಕೆಲವು ಮುಖಂಡರುಗಳು ಅಂದ್ರೆ ಧಾರ್ಮಿಕ ಮುಖಂಡರುಗಳು ಕೂಡ ಬರ್ಕೊಂಬಂದು ಅವರ ಮನವರಿಕೆಯನ್ನು ಈಗಾಗಲೇ ಪೊಲೀಸರ ಮುಂದೆ ಕೂಡ ಇಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಏನೊಂದು ಮಂಗಳೂರಿನಲ್ಲಿ ಯಾವ್ಯಾವ ರೀತಿಯಲ್ಲಿ ಒಂದು ಅಂದ್ರೆ ಸಂಪೂರ್ಣವಾದ ವಾತಾವರಣ ತರಬೇಕು, ಮತ್ತೆ ಎಲ್ಲೆಲ್ಲಿ ನೌಕಾಪಡೆಯನ್ನು ಹಾಕ್ಬೇಕು. ಯಾಕಂದ್ರೆ ಈಗಾಗಲೇ ಕೆಲವರು ಅಂದ್ರೆ ನಾವು ಕೂಡ ಒಳಗಡೆ ಇದ್ದಾಗ ಒಬ್ರು ಹೇಳ್ತಾ ಇದ್ರು, ಸ್ಕೂಲ್ ಬಸ್ಗಳು ಶಾಲೆ ಬಸ್ಗಳು ರೆಗ್ಯುಲರ್ ಆಗಿ ಓಡಾಡ್ತಿದೆ, ಅಲ್ಲಿ ಗಾಂಜಾ ಸಪ್ಲೈ ಆಗ್ತಿದೆ, ಇದರಿಂದ ಕುಡಿದು ಬಂದು ಮಕ್ಕಳ ಮೇಲೆ ಒಂದು ರೀತಿಯಾಗಿ ಹಲ್ಲೆಯನ್ನ ಮಾಡ್ತಿದ್ದಾರೆ. ಆ ರೀತಿಯಾಗಿ ಪ್ರತಿಯೊಂದು ಮಂಗಳೂರಿನ ಜಿಲ್ಲೆಯ ಪ್ರತಿಯೊಂದು ಕೂಡ ಎಲ್ಲೆಲ್ಲಿ ಏನೇನು ಆಗ್ತಿದೆ ಅನ್ನೋ ರೀತಿಯಲ್ಲಿ ಸಭೆಯಲ್ಲಿ ಸಂಪೂರ್ಣವಾದ ಮಾಹಿತಿಗಳನ್ನ ಪೊಲೀಸ್ ಅಧಿಕಾರಿಗಳು ಕೂಡ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ನೆಕ್ಸ್ಟ್ ಯಾವುದೇ ರೀತಿಯ ಒಂದು ಹತ್ಯೆ ಆಗ್ಬಾರ್ದು, ಆ ರೀತಿ ತಡೆಯೋದಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು ಹಿರಿಯ ಅಧಿಕಾರಿಗಳು. ಶರ್ಮಿತಾ, ಮಂಜುನಾಥ್ ಚಂದ್ರ, ಈಗ ಹೊರಗಡೆ ನಾವು ಆಕ್ರೋಶವನ್ನ ನೋಡ್ತಾ ಇದ್ದೀವಿ, ಸರ್ಕಾರ ಇರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳು ಯಾಕೆ ಮುಂಚೆನೆ ಕ್ರಮ ಕೈಗೊಳ್ಳಿಲ್ಲ, ಕ್ರಮ ಕೈಗೊಂಡಿದ್ರೆ ಜೀವಗಳನ್ನ ಉಳಿಸಬಹುದಾಗಿತ್ತೇನೋ, ಈ ಹತ್ಯೆಗಳನ್ನ ತಡಿಬಹುದಾಗಿತ್ತು ಅಂತ. ಸೊ ಇವಾಗ ಎಲ್ಲರೂ ಸಂಬಂಧಪಟ್ಟವರು ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಮತ್ತೆ ಸರ್ಕಾರದ ಭಾಗವಾಗಿ ಕೆಲವೊಂದು ಶಾಸಕರಿದ್ದಾರೆ. ಸೊ ಹಾಗಾಗಿ ಅವ್ರ ವಿರುದ್ಧ ಈಗ ಏನಾದ್ರೂ ಆಕ್ರೋಶದ ಮಾತುಗಳು ವ್ಯಕ್ತ ಆಗ್ತಿದೆಯಾ? ಖಂಡಿತವಾಗ್ಲೂ ಅಂದ್ರೆ ಶಾಸಕರು ಹಾಗೂ ಏನೊಂದು ಮಿನಿಸ್ಟರ್ಗಳಿದ್ದಾರೆ ಅವ್ರು ಯಾರು ಕೂಡ ಇಲ್ಲಿ ಬರಲ್ಲ, ಇಲ್ಲಿಂದ ಗೆದ್ದು ಹೋಗ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ. ಯಾವ್ದಾನ ಒಂದು ಅಹಿತಕರ ಘಟನೆ ನಡೆದಾಗ ಗುಂಪಾಗಿ ಬರ್ತಾರೆ, ಒಂದು ಆರನ್ನ ಹಾಕ್ತಾರೆ, ಹೋಗ್ತಾರೆ. ಯಾವುದೇ ರೀತಿಯ ನಮ್ಮ ಜೊತೆಗೆ ಮಾತುಕತೆ ನಡೆಯಲ್ಲ. ಎಲೆಕ್ಷನ್ ಟೈಮ್ ಹತ್ರ ಬರ್ತದೆ, ಕೇವಲ 4ರಿಂದ 5 ತಿಂಗಳು ಇದ್ದಾಗ ಈ ರೀತಿ ಹತ್ಯೆಗಳು ಕಂಟಿನ್ಯೂ ಆಗಿ ನಡೀತಾ ಇರೋದು ಅವ್ರಿಗೆ ಒಂದ್ ಕಡೆ ಅಂದ್ರೆ ಧಾರ್ಮಿಕ ಮುಖಂಡರಿಗೆ ಎಲ್ಲೋ ಒಂದ್ ಕಡೆ ಬೇಸರ ತಂದಿರ್ತಕ್ಕಂಥದ್ದು. ಯಾರು ಅಮಾಯಕರನ್ನ ಸಾಯಿಸ್ತಾರೆ, ಆದ ನಂತರ ರಾಜಕೀಯ ವ್ಯಕ್ತಿಗಳು ಬರ್ತಾರೆ. ಇದೆಲ್ಲವೂ ಕೂಡ ರಾಜಕೀಯ ವೋಟ್ ಬ್ಯಾಂಕ್ ಇಂದ ನಡೀತಾ ಇರ್ತಕ್ಕಂಥದ್ದು. ಆ ರೀತಿಯಲ್ಲಿ ಒಂದು ಅಸಮಾಧಾನ ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಶಾಸಕರುಗಳ ಮನೆ ಹತ್ರ
ಆದ್ರೆ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಕೆಲವು ಕಡೆ ನಮ್ಮನ್ನ ಮಾತನಾಡೋಕ್ಕೂ ಕೂಡ ಬಿಡಲ್ಲ. ಆ ರೀತಿಯಾಗಿ ಧಾರ್ಮಿಕ ಮುಖಂಡರುಗಳು ಕೂಡ ಈಗಾಗಲೇ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ. ನಾವಂತೂ ಅವ್ರಿಗೆ ಹೇಳಕ್ಕಾಗಲ್ಲ, ಅಟ್ಲೀಸ್ಟ್ ನೀವು ಅಧಿಕಾರದಲ್ಲಿದ್ದು ನಿಮ್ಮ ಮುಖಾಂತರ ಒಂದು MLA ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಏರಿಯಾದ ಶಾಸಕರಾಗಿರ್ಬೋದು ಅವರಿಗೆ ಒಂದು ಬುದ್ಧಿವಾದನ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಬಲಿಯಾಗ್ತಾ ಇರೋದು ಅಮಾಯಕರು, ಹತ್ಯೆಗೆ ಇಡ್ತಾ ಇರೋದು ಅಮಾಯಕರು ಅನ್ನೋ ರೀತಿಯಲ್ಲಿ ಸಭೆಯಲ್ಲಿ ಸಾಕಷ್ಟು ಒಂದು ಮಾತುಗಳಲ್ಲಿ ಅಧಿಕಾರಿಗಳಿಗೆ ತಿಳಿಯುವ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇರ್ತಕ್ಕಂಥ ಸಾರ್ವಜನಿಕರು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ. ಕರಾವಳಿಯಲ್ಲಿ ಶಾಂತಿ ಮರುಸ್ಥಾಪನೆಗೆ ಒತ್ತಾಯ ಕೇಳಿಬಂದಿದೆ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಾಂತಿ ಸಭೆ ನಡೀತಾ ಇದೆ. ಧಾರ್ಮಿಕ ಮುಖಂಡರು ಅಲ್ಲಿ ಪಾಲ್ಗೊಂಡಿದ್ದಾರಲ್ಲ, ಅವರೆಲ್ಲ ಆಗ್ರಹ ಮಾಡ್ತಿರೋದು ಶಾಂತಿ ಮರುಸ್ಥಾಪನೆ ಆಗಬೇಕು ನಮ್ಮೂರಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಧರ್ಮೀಯ ಗಲಭೆಗಳಿಂದ ಜನರ ನೆಮ್ಮದಿ ಹಾಳಾಗ್ತಿದೆ, ಸುಖದಿಂದ ನಾವು ಬದುಕಕ್ಕಾಗ್ತಾ ಇಲ್ಲ, ಶಾಂತಿಯಿಂದ ಇರಕ್ಕಾಗ್ತಾ ಇಲ್ಲ, ಮತ್ತೆ ಶಾಂತಿ ಮರುಸ್ಥಾಪನೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಸಿಎಂ ಹಾಗೇನೆ ಸಚಿವರಿಗೆ ಈ ಬಗ್ಗೆ ಮನವರಿಕೆ ನೀವು ಮಾಡಿಕೊಡಿ, ಪ್ರಚೋದನಾಕಾರಿ ಹೇಳಿಕೆಗಳಿಗೆ ಫಸ್ಟ್ ರಾಜಕಾರಣಿಗಳು ಕಡಿವಾಣ ಹಾಕಬೇಕು ಅಂತ ಜಿಲ್ಲಾಧಿಕಾರಿ ಮುಂದೆ ಧಾರ್ಮಿಕ ಮುಖಂಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಂಗಳೂರಿನ DC ಕಚೇರಿಯಲ್ಲಿ ಧಾರ್ಮಿಕ ಮುಖಂಡರ ಜೊತೆಯಲ್ಲಿ ಶಾಂತಿ ಸಭೆ ನಡೀತಾ ಇದೆ. ಸೊ ಅವಾಗ ಈ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಿರೋದೇ ರಾಜಕೀಯ ಮುಖಂಡರು, ಫಸ್ಟ್ ಅದನ್ನ ಸ್ಟಾಪ್ ಮಾಡಕ್ ಹೇಳಿ ಅನ್ನೋ ಆಗ್ರಹ ಮಾಡಿದ್ದಾರೆ. ಇವತ್ತು ಧರ್ಮೀಯ ಗಲಭೆಗಳಿಂದ ಜನರ ನೆಮ್ಮದಿ ಹಾಳಾಗ್ತಿರೋದು, ಅದರ ಮಧ್ಯದಲ್ಲಿ ರಾಜಕಾರಣಿಗಳು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಿರೋದ್ರಿಂದ ಇದು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಕರಾವಳಿಯಲ್ಲಿ ಮೊದಲಿನ ರೀತಿಯಲ್ಲಿ ಶಾಂತಿ ಮರುಸ್ಥಾಪನೆ ಆಗಬೇಕು ಅಂತಂದ್ರೆ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು. ನಾವು ಮಾತ್ರ ಅಲ್ಲ, ಸಿಎಂ ಹಾಗೇನೆ ಸಚಿವರಿಗೂ ಕೆಲವೊಂದು ವಿಷಯದಲ್ಲಿ ನೀವು ಮನವರಿಕೆ ಮಾಡಿಕೊಡಿ ಅಂತ ಅಧಿಕಾರಿಗಳ ಮುಂದೆ ಧಾರ್ಮಿಕ ಮುಖಂಡರು ಶಾಂತಿ ಸಭೆಯಲ್ಲಿ ಹೇಳಿದ್ದಾರೆ. ಇನ್ನು ಪ್ರವೀಣ್ ನೆಟ್ಟಾರು ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ, ರಾಜ್ಯಾದ್ಯಂತ ನಡೀತಾ ಇದೆ. ಶೃಂಗೇರಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿವೆ. ಇವತ್ತು ಶೃಂಗೇರಿ ಪಟ್ಟಣ ಸಂಪೂರ್ಣವಾಗಿ ಬಂದ್ ಆಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿದ್ದಾರೆ ವರ್ತಕರು. ಬಂದ್ಗೆ ತಮ್ಮ ಬೆಂಬಲ ಇದೆ ಅಂತ ಸೂಚಿಸಿದ್ದಾರೆ. ಧಾರವಾಡದಲ್ಲೂ ABVP ಪ್ರತಿಭಟನೆ ಮಾಡಿದೆ. ರಾಜ್ಯಾದ್ಯಂತ ಮೊನ್ನೆಯಿಂದಲೂ ಪ್ರತಿಭಟನೆಗಳು ನಡೀತಾ ಇದೆ. ಕೆಲವು ಕಡೆ ಅಂಗಡಿ ಮುಂಗಟ್ಟುಗಳನ್ನ ವರ್ತಕರು ಅವರಾಗೆ ಅಂದ್ರೆ ಸ್ವಯಂ ಪ್ರೇರಣೆಯಿಂದ ಮುಚ್ಚುತ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಬಂದಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಶೃಂಗೇರಿಯಲ್ಲಿ ಹಿಂದೂ ಪರ ಸಂಘಟನೆಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಶೃಂಗೇರಿ ಪಟ್ಟಣ ಸಂಪೂರ್ಣವಾಗಿ ಬಂದ್ ಆಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ವರ್ತಕರು ಬಂದ್ಗೆ ತಮ್ಮ ಬೆಂಬಲ ಇದೆ ಅಂತ ಸೂಚಿಸಿದ್ದಾರೆ. ಶೃಂಗೇರಿ ಮಾತ್ರ ಅಲ್ಲ, ಧಾರವಾಡದಲ್ಲೂ ABVP ಪ್ರತಿಭಟನೆ ಮಾಡಿದೆ. PFI, SDPI ಈ ಸಂಘಟನೆಗಳನ್ನ ನಿಷೇಧ ಮಾಡಬೇಕು, ಇಲ್ಲ ಅಂದ್ರೆ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಮತ್ತೆ ಮತ್ತೆ ಆಗ್ತಾ ಇರುತ್ತೆ. ಹಾಗಾಗಿ ಫಸ್ಟ್ ನಿಷೇಧ ಮಾಡಿ ಇಂಥ ಸಂಘಟನೆಗಳನ್ನ ಅಂತ ಆಗ್ರಹ ಮಾಡಿದೆ ABVP. ಕರುನಾಡಿಗೂ ಕಾಲಿಡ್ತಾ ಮಾರಕ ಮಂಕಿಪಾಕ್ಸ್ ವೈರಸ್. ನೆರೆಯ ಕೇರಳದ ಬಳಿಕ ಕರ್ನಾಟಕದಲ್ಲೂ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಕಾರಣ, ರಾಜಧಾನಿಯಲ್ಲಿ ಮಂಕಿಪಾಕ್ಸ್ ಲಕ್ಷಣ ಇರುವಂತ ವ್ಯಕ್ತಿ ಪತ್ತೆಯಾಗಿದ್ದಾರೆ. ಸಿಂಪ್ಟಮ್ಸ್ ಎಲ್ಲ ಅದೇ ತರ ಇದೆ. ಈಗ ಕನ್ಫರ್ಮೇಶನ್ ಸಿಕ್ಬಿಟ್ರೆ ಅಲ್ಲಿಗೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಅಂತ ಹೇಳಬಹುದು. ಅದು ಇಲ್ಲಿವರೆಗೂ ಅಧಿಕೃತವಾಗಿ ಗೊತ್ತಾಗಿಲ್ಲ. ಮಂಕಿಪಾಕ್ಸ್ ಸಿಂಪ್ಟಮ್ಸ್ ಇರುವಂತ ವ್ಯಕ್ತಿಯನ್ನ ಆರೋಗ್ಯ ಇಲಾಖೆ ಪತ್ತೆ ಹಚ್ಚಿದೆ. ಆಫ್ರಿಕಾ ಮೂಲದ ವ್ಯಕ್ತಿಯಲ್ಲಿ ಮಂಕಿಪಾಕ್ಸ್ ಸಿಂಪ್ಟಮ್ಸ್ ಕಂಡುಬಂದಿದೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಆ ಆಫ್ರಿಕಾ ಮೂಲದ ವ್ಯಕ್ತಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಇವರು ಜುಲೈ 4ನೇ ತಾರೀಕು ಇಥಿಯೋಪಿಯಾದಿಂದ ಬೆಂಗಳೂರಿಗೆ ಬಂದಿದ್ರು ಅಂತ ಗೊತ್ತಾಗಿದೆ. ಈಗ ಸಂಶಯ ಇದೆ, ಅದೇ ಮಂಕಿಪಾಕ್ಸ್ ಅಂತ ಕನ್ಫರ್ಮೇಶನ್ ಇಲ್ಲ, ಬಟ್ ಸಿಂಪ್ಟಮ್ಸ್ ಎಲ್ಲ ಹಾಗೆ ಇರೋದ್ರಿಂದ ತಕ್ಷಣಕ್ಕೆ ಈಗ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಕಿಡ್ನಿ ಕಸಿ ಮಾಡೋಕೆ ಬೆಂಗಳೂರಿಗೆ ಈ ಆಫ್ರಿಕಾ ಪ್ರಜೆ ಬಂದಿದ್ರು. ಶಂಕಿತ ವ್ಯಕ್ತಿಯ ಸ್ಯಾಂಪಲ್ ಪುಣೆಯ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಕರ್ನಾಟಕ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೇಶದ 35 ವರ್ಷದ ಒಂದು ವ್ಯಕ್ತಿಗೆ ಹೈ ಫೀವರು ಇದೆಲ್ಲ ಕಂಡು ಬಂದ ಒಂದು ಸಂದರ್ಭದಲ್ಲಿ ಅವರನ್ನು ಸಸ್ಪೆಕ್ಟ್ ಮಂಕಿಪಾಕ್ಸ್ ಕೇಸ್ ಎಂದು ನಾವು ಗುರುತಿಸಿದ್ವಿ. ಅವರನ್ನು ಹಾಸ್ಪಿಟಲಲ್ಲೇ ಐಸೋಲೇಷನಲ್ಲಿ ಇಟ್ಟಿದ್ದಾರೆ. ಅವರು ಕಾಂಟ್ಯಾಕ್ಟಲ್ಲಿ ಬಂದಿರತಕ್ಕಂಥ ಡಾಕ್ಟರ್ಸು ಮತ್ತು ಅವ್ರ ಜೊತೆ ಬಂದಿರತಕ್ಕಂಥ ಸಂಬಂಧಿಕರು ಅವರನ್ನು ಕೂಡ ಐಸೋಲೇಷನಲ್ಲಿಟ್ಟು ಅವರ ಕಂಡೀಷನ್ನು ಮಾನಿಟರ್ ಮಾಡ್ತಾ ಇದ್ವಿ. ಯಾರು ಸಸ್ಪೆಕ್ಟೆಡ್ ಮಂಕಿಪಾಕ್ಸ್ ಕೇಸ್ ಇದೆ ಆ ಒಂದು ಸ್ಯಾಂಪಲನ್ನು ಕೂಡ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಈಗಾಗಲೇ ಟೆಸ್ಟಿಂಗಿಗೆ ಕಳಿಸಿದ್ವಿ.
ಆ ಒಂದು BMRC ಇಂದ ಆ ಒಂದು ಟೆಸ್ಟ್ ರಿಪೋರ್ಟ್ ಬಂದ ಕೂಡಲೇ ಕನ್ಫರ್ಮ್ ಆದರೆ ಇವರನ್ನು ಡೆಡಿಕೇಟೆಡ್ ಐಸೋಲೇಷನ್ ಫೆಸಿಲಿಟಿ ಏನಿದೆ ಇದರ ವಿಕ್ಟೋರಿಯಲ್ಲಿ ಅಥವಾ ಇಡಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಇವರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಇನ್ನೂ ರಿಸಲ್ಟ್ ಅದು ಬಂದಿಲ್ಲ. ಅದೇ ರೀತಿಯಲ್ಲಿ ಅವರ ಒಂದು ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಏನಿದೆ ಯಾರಿಗೂ ಸಹ ಸಿಂಪ್ಟಮ್ಸ್ ಇಲ್ಲ. ಸೊ ಏನಾದರೆ ಸಿಂಪ್ಟಮ್ಸ್ ಮುಂಬರುವ ದಿನಗಳಲ್ಲಿ ಬಂದರೆ ಅವರ ಒಂದು ಟೆಸ್ಟಿಂಗನ್ನು ಕೂಡ ಮಾಡ್ತೀವಿ. ಸದ್ಯಕ್ಕೆ ಅವರೆಲ್ಲರೂ ಕೂಡ ಐಸೋಲೇಷನಲ್ಲಿ ಇದ್ದಾರೆ. ಈ ಪೇಷಂಟ್ ಕೂಡ ಏನು ಡಯಾಲಿಸಿಸ್ ಪಡಿತಾ ಇದ್ದಾರೆ ಅವ್ರ ಕಂಡೀಷನ್ ಈಗ ಇಂಪ್ರೂವ್ ಆಗಿದೆ ಸಾಕಷ್ಟು. ಯಾವುದೇ ಥರದ ಒಂದು ಡೇಂಜರಲ್ಲಿ ಅವರು ಇಲ್ಲ. ಐಸೋಲೇಷನ್ ಇರೋದ್ರಿಂದ ಹೆಚ್ಚು ಹರಡುವ ಸಾಧ್ಯತೆ ಕೂಡ ಇಲ್ಲ. ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ? ಅಸಮರ್ಥರು ಇರೋ ಕಾರಣಕ್ಕೆ ಗಲಾಟೆ ಆಗ್ತಿದೆಯಾ? ಮೇಕೆ ತಾನ್ ತಿಂದು ಒರೆಸಿದ್ ಯಾರಿಗೆ? ಈ ಎಲ್ಲ ಪ್ರಶ್ನೆಗಳಿಗೆ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೊಟ್ಟಿದ್ದಾರೆ. ನೋಡೋಣ. ಅವರು ಬಿಜೆಪಿ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ತಮ್ಮ ಕಾಲದಲ್ಲಿ ಮುಸ್ಲಿಂ ಅಪೀಸ್ಮೆಂಟ್ ಮಾಡಿದ್ರಿ, ಅದಕ್ಕೆ ಅವೆಲ್ಲ ನಡೀತಾ ಇದಾವೆ ಅಂತ ನಡೀತಾ ಇದೆ. ನೋಡಿ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಇವರ ಅಸಮರ್ಥತೆಯನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೋಸ್ಕರವೇ ಹಿಂಗೆ ಹೇಳ್ತಾ ಇದ್ದಾರೆ. ಈಗ ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡ್ಬೇಕಾಗಿರೋರು ಯಾರು? ಹೋಮ್ ಮಿನಿಸ್ಟರ್. ಹೌದಲ್ಲ, ಪಾಪ ಅಮಾಯಕರನ್ನ ಈಗ ಕೊಲೆ ಆಗಿದೆಯಲ್ಲ, ಇಬ್ರು ಹರ್ಷ ಮತ್ತು ಪ್ರವೀಣ್ ಅನ್ನೋರು, ಅವರು ರಕ್ಷಣೆ ಕೊಡಬೇಕಾಗಿದ್ದವ್ರು ಯಾರು? ಇವ್ರ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಇವ್ರದೇ ಸರ್ಕಾರ ಇದೆಯಲ್ಲ 3 ವರ್ಷಗಳಿಂದ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಸಿದ್ದರಾಮಯ್ಯನವರು ಹಲವು ವಿಚಾರ ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಸಂಜೆ 6 ಗಂಟೆಗೆ ಸಿದ್ದರಾಮಯ್ಯ ಸಂದರ್ಶನ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್.